ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಾಫ್ಟ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಮತ್ತಾಯ 6 ಅದರ 12ನೇ ವಚನ. ಹಾಲೆಲೂಯ. ಈ ವಚನ ಹೀಗೆ ಹೇಳುತ್ತೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಹಾಲೆಲೂಯ. ಹಾಗೆ ಅದರ 14ನೇ ವಚನವನ್ನು ನೋಡೋದಾದರೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಾಲೆಲೂಯ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ಅನೇಕ ಸಾರಿ ನಾವು ಈ ಪ್ರಾರ್ಥನೆಯನ್ನು ನಾವು ಪರಲೋಕದ ಪ್ರಾರ್ಥನೆಯನ್ನು ಮಾಡುವುದುಂಟು. ಆದರೆ ಆ ಒಂದು ವಾಕ್ಯದಲ್ಲಿ ನಾವು ಡೀಪಾಗಿ ನೋಡುವುದಾದರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನಮಗೆ ಕ್ಷಮಿಸು ಎಂಬುದಾಗಿ ಇದೆ. ಹಾಲೆಲೂಯ. ಅಂದರೆ ಮೊದಲನೇದಾಗಿ ನಮ್ಮ ತಪ್ಪುಗಳು, ನಾವು ಮಾಡಿದಂಥ ಪಾಪಗಳು ದೇವರಲ್ಲಿ ಕ್ಷಮಿಸಬೇಕಾದರೆ ಅದಕ್ಕಿಂತ ಮುಂಚಿತವಾಗಿ ನಮಗೆ ಯಾರೆಲ್ಲ ತಪ್ಪುಗಳನ್ನು ಮಾಡಿದ್ದಾರೋ ಅವರನ್ನು ನಾವು ಕ್ಷಮಿಸುವುದು ಅದು ತುಂಬ ಮುಖ್ಯವಾದಂಥ ಸಂಗತಿ ಆಗಿದೆ. ಪ್ರಿಯರೇ, ಈ ಒಂದು ವಿಚಾರದಲ್ಲಿ ಅನೇಕರು ತಪ್ಪುವುದುಂಟು. ಹಾಲೆಲೂಯ. ಅಂದರೆ ಯಾರನ್ನು ಅವರು ಬಲವಾಗಿ ನಂಬಿರ್ತಾರೋ, ಯಾರನ್ನು ಅವರು ತುಂಬ ಪ್ರೀತಿ ಮಾಡ್ತಾರೋ, ಯಾರನ್ನು ಅವರು ತುಂಬ ಈ ವ್ಯಕ್ತಿ ಮಾತ್ರ ನನಗೆ ಎಂದಿಗೂ ಮೋಸ ಮಾಡೋದಿಲ್ಲ ಎಂಬುದಾಗಿ ಕೆಲವೊಂದು ಸಾರಿ ಅವರ ಮೇಲೆ ತುಂಬ ನಂಬಿಕೆ ಇಡ್ತಾರೆ. ಆದರೆ ನಮಗೆ ವಿರುದ್ಧವಾಗಿ ಅವರು ಮಾಡುವಾಗ ಅದು ತುಂಬಾ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ಅವರನ್ನು ಕ್ಷಮಿಸಲು ಆಗದೇ ಇರುವಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ಹಾಲೆಲೂಯ. ಪ್ರತಿ ವ್ಯಕ್ತಿಗೆ ನೋಡ್ರಿ, ನಾವು ನೋಡೋದಾದರೆ ಯಾರಾದರೂ ಒಬ್ಬರು ವಿರೋಧಿಗಳು ಇದ್ದೇ ಇರ್ತಾರೆ. ಯಾಕಂದರೆ ಅವರು ಕೆಲವೊಂದು ಸಾರಿ ಒಬ್ಬ ಮನುಷ್ಯನನ್ನು ಕ್ಷಮಿಸುವಂಥ ಗುಣಗಳು ನಮಗೆ ಅಷ್ಟು ಈಸಿಯಾಗಿ ನಮಗೆ ಬರೋದಿಲ್ಲ. ಯಾಕಂದರೆ ಮನುಷ್ಯನ ಸ್ವಭಾವ ಹಾಗೇನೆ, ಒಬ್ಬ ವ್ಯಕ್ತಿಯನ್ನು ಅಷ್ಟು ಈಸಿಯಾಗಿ ಕ್ಷಮಿಸೋದಕ್ಕೆ ಮುಂದೆ ಬರೋದಿಲ್ಲ. ಇನ್ನೂ ನಾವು ಕೆಲವರು ನೋಡೋದಾದರೆ ಯಾವ ಥರ ಒಂದು ಕಠಿಣವಾದ ಮನಸ್ಸು ಎಂಬುದಾಗಿ ನೋಡುವಾಗ ಪ್ರತಿ ಮುಂದೆ ಇರುವಂಥ ಒಬ್ಬ ವ್ಯಕ್ತಿಯನ್ನು ಅವರು ಕ್ಷಮಿಸೋದಕ್ಕೆ ಆಗದೆ ಎಷ್ಟೋ ವರ್ಷಗಳಿಂದ ಅವರು ಒಂದು ಹಗೆತನವನ್ನು ಹೃದಯದಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ. ಅಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಸಾಕು ಅವ್ರ ಜೊತೆ ಒಂದು ರೀತಿ ಮಾತನಾಡುವುದಕ್ಕೂ ಸಹ ಹಿಂದೆ ಮುಂದೆ ನೋಡುವಂಥದ್ದನ್ನು ಸಹ ನಾವು ನೋಡ್ತೇವೆ. ಅಂದರೆ ಎಲ್ಲಿಯವರೆಗೂ ನಾವು ಒಬ್ಬ ವ್ಯಕ್ತಿಯನ್ನು ಕ್ಷಮಿಸೋದಿಲ್ವೋ ಅಲ್ಲಿಯವರೆಗೂ ನಮಗೆ ಸಮಾಧಾನ ಇರೋದಿಲ್ಲ ಪ್ರಿಯರೇ. ಆದರೆ ನಾವು ಕ್ಷಮಿಸುವುದಾದರೆ ಖಂಡಿತವಾಗಿಯೂ ಆ ವ್ಯಕ್ತಿ ಹೇಗಿರ್ತಾರೋ ಏನೋ ಗೊತ್ತಿಲ್ಲ, ಆದರೆ ನಾವು ಸಮಾಧಾನದಿಂದ ಇರ್ತೇವೆ, ಸಂತೋಷದಿಂದ ಇರ್ತೇವೆ. ದೇವರು ಏನಕ್ಕೆ ಇತರರನ್ನು ಕ್ಷಮಿಸಬೇಕು ಎಂಬುದಾಗಿ ದೇವರು ಹೇಳಿದ್ರು ಎಂಬುದಾಗಿ ನೋಡುವಾಗ ಮುಖ್ಯವಾಗಿ ಆತನು ಹೇಳಿದ್ದರ ಉದ್ದೇಶ ನಾವು ಸಂತೋಷದಿಂದ ಇರಬೇಕು, ನಾವು ಸಮಾಧಾನದಿಂದ ಇರಬೇಕೆಂಬುದಾಗಿ. ಏಕೆಂದರೆ ಅದು ಕ್ಷಮಿಸದೇ ಇರುವಾಗ ಅದೊಂದು ದೊಡ್ಡ ಭಾರ ನಮ್ಮ ಹೃದಯದಲ್ಲೇ ಇರುತ್ತೆ. ಈ ವ್ಯಕ್ತಿ ಈ ರೀತಿ ಮಾಡಿದ್ರಲ್ಲ, ಈ ವ್ಯಕ್ತಿ ಈ ರೀತಿ ನನ್ನ ಮೋಸ ಮಾಡಿದ್ರಲ್ಲ, ಈ ವ್ಯಕ್ತಿ ನಾನು ಅಂದ್ಕೊಂಡಂಗೆ ಇವರು ನಡೀಲಿಲ್ಲಲ್ಲ ಎಂಬುದಾಗಿ ಆ ವ್ಯಕ್ತಿಯ ಬಗ್ಗೆ ತುಂಬ ಒಂದು ಕಹಿತನ ಅನ್ನುವಂಥದ್ದು ನಮ್ಮ ಹೃದಯದಲ್ಲಿರುತ್ತೆ. ಆದರೆ ನಾವು ಕ್ಷಮಿಸಿದರೆ, ನಾವು ಆ ವ್ಯಕ್ತಿಯನ್ನು ಕ್ಷಮಿಸಿ ಪ್ರೀತಿಸೋದಾದರೆ ಖಂಡಿತವಾಗಿಯೂ ಆ ಸಮಾಧಾನ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಆ ವ್ಯಕ್ತಿಗೆ ಹೇಗಿರುತ್ತೆ ಏನೋ ಗೊತ್ತಿಲ್ಲ, ಆದರೆ ನೀವು ಕ್ಷಮಿಸೋದ್ರಿಂದ ನೀವು ಸಮಾಧಾನವಾಗಿರ್ತೀರ. ನಿಮ್ಮ ಹೃದಯದ ಭಾರ ಅದು ನೀಗಲ್ಪಡುತ್ತೆ. ಹಾಲೆಲೂಯ. ನಿಮ್ಮ ಹೃದಯದ ಭಾರ ಹೋಗಬೇಕು, ನೀವು ಅದರ ಬಗ್ಗೆ ಯೋಚನೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು ಎಂಬುದಾಗಿ ದೇವರು ನಿಮಗೆ ಹೇಳುವಂಥ ಮಾತು, ಇತರರನ್ನು ನೀವೇನು ಮಾಡಿರಿ, ಕ್ಷಮಿಸಿರಿ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಇಲ್ಲಿ 2 ಕಾರ್ಯಗಳ ಆಗೋದನ್ನು ನಾವು ನೋಡ್ತೇವೆ. ಒಂದು, ನಾವು ಕ್ಷಮಿಸುವಾಗ ನಮಗೆ ಸಮಾಧಾನ ಸಿಗುತ್ತೆ, ನಮಗೆ ಒಂದು ಸಂತೋಷ ಆಗುತ್ತೆ. ಆ ಒಂದು ಕಾರ್ಯಗಳನ್ನೆಲ್ಲ ಬಿಟ್ಟು ನಾವು ಒಂದು ಸಮಾಧಾನದಿಂದ ಮುಂದೆ ಹೋಗಲು ಆಗುತ್ತೇವೆ. ಹಾಲೆಲೂಯ. ಅದೇ ರೀತಿ 2ನೇದಾಗಿ ನಾವು ನೋಡುವಾಗ ಇನ್ನೊಬ್ಬರನ್ನು ಕ್ಷಮಿಸಿದಾಗ ನಾವು ದೇವರಿಗೆ ವಿರುದ್ಧವಾಗಿ ಮಾಡಿರುವಂಥ ತಪ್ಪುಗಳನ್ನು, ಪಾಪಗಳನ್ನು ಆತನು ಕ್ಷಮಿಸುವಾತನಾಗಿದ್ದಾನೆ. ಹಾಲೆಲೂಯ. ನೋಡ್ರಿ,
ನಾವು ಅದೇ ರೀತಿ 14 ವಚನದಲ್ಲಿ ನಾವು ನೋಡೋದಾದ್ರೆ 15ರಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಾಲೆಲೂಯ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಆತನೇನಂತೆ ಕ್ಷಮಿಸ್ತಾನೆ. ಹಾಲೆಲೂಯ. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಹಾಲೆಲೂಯ. ನೋಡ್ರಿ, ಏನಂತೆ, ನಾವು ಜನರ ತಪ್ಪುಗಳನ್ನು ಕ್ಷಮಿಸಿದ್ರೆ ದೇವರು ನಮಗೆ ಕ್ಷಮಿಸ್ತಾರೆ. ನಾವು ಒಂದು ವೇಳೆ ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ದೇವರು ಸಹ ನಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಪ್ರಿಯರೇ, ಒಂದು ವೇಳೆ ಈ ದಿನದಲ್ಲಿ ನಿಮ್ಮ ಹೃದಯದಲ್ಲಿ ಯಾರೋ ಒಬ್ಬರ ಬಗ್ಗೆ ಕಹಿ ಸ್ವಭಾವಗಳಿದೆ, ಆ ವ್ಯಕ್ತಿ ನನಗೆ ಈ ರೀತಿ ಮಾಡಿದ್ರಲ್ಲ, ಆ ವ್ಯಕ್ತಿ ನನ್ನನ್ನು ಪ್ರೀತಿಸಲಿಲ್ಲ, ಆ ವ್ಯಕ್ತಿ ನನ್ನನ್ನು ಪ್ರೀತಿಸದೆ ನಾನು ಅವರನ್ನು ಎಷ್ಟೋ ಹೆಚ್ಚಾಗಿ ನಾನು ಪ್ರೀತಿ ಮಾಡಿದ್ದೆ, ಅವರ ಮೇಲೆ ಎಷ್ಟೋ ಹೆಚ್ಚಾಗಿ ನಾನು ನಂಬಿಕೆ ಇಟ್ಟೆ, ನಿರೀಕ್ಷೆ ಇಟ್ಟೆ, ಆದರೆ ಅವರು ನನ್ನನ್ನು ಭಂಗಪಡಿಸಿದರು, ಅವರು ನನಗೆ ವಿರುದ್ಧವಾದದ್ದನ್ನೇ ಮಾಡಿದ್ರು, ಅವರ ಹೃದಯದಲ್ಲಿ ನನ್ನ ಮೇಲೆ ಯಾವುದೇ ಒಂದು ಪ್ರೀತಿ ಇಲ್ಲ, ನಾನು ಅವರನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿ ಮಾಡಿದ್ರು, ಅವರು ಪ್ರೀತಿಯನ್ನು ತೋರಿಸ್ಲಿಲ್ವಲ್ಲ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಯಾರೋ ಒಬ್ಬರ ಬಗ್ಗೆ ಒಂದು ಕಹಿತನ ಇರೋದಾದರೆ, ಒಂದು ಹಗೆತನ ಇರೋದಾದರೆ, ಕ್ಷಮಿಸಲಾರದಂಥ ಮನಸ್ಸು ನಿಮ್ಮಲ್ಲಿ ಇರೋದಾದರೆ, ನೀವು ಈ ದಿನದಲ್ಲೇ ದೇವರ ಬಳಿ ಬಂದು ಆತನ ಸಹಾಯವನ್ನು ಬೇಡಿಕೊಳ್ಳ್ರಿ. ಎಸಯ್ಯ, ಈ ಒಂದು ವ್ಯಕ್ತಿಯನ್ನು ನನಗೆ ಕ್ಷಮಿಸಲು ಆಗ್ತಾ ಇಲ್ಲಪ್ಪ, ಈ ವ್ಯಕ್ತಿ ಮಾಡಿದಂಥ ಕಾರ್ಯಗಳನ್ನು ನನ್ನ ಕೈಯಲ್ಲಿ ಮರೆಯೋಕ್ಕೆ ಆಗ್ತಾ ಇಲ್ಲ ದೇವರೇ, ಈ ಒಂದು ಹಗೆತನ ನನ್ನ ಹೃದಯದಲ್ಲಿ ತುಂಬ ಆಳವಾಗಿ ಬೇರೂರಿದೆಯಪ್ಪ, ಈ ಬೇರಿನ ಸಮೇತ ಕಿತ್ತಾಕಪ್ಪ ದೇವರೇ, ನಾನು ಇತರನ್ನ ಕ್ಷಮಿಸುವ ಹಾಗೆ ನೀವು ನನ್ನನ್ನು ಕ್ಷಮಿಸಿರಿ ಅಪ್ಪ ಎಂಬುದಾಗಿ ಕರ್ತನ ಬಳಿ ದಿನದಲ್ಲಿ ಬಂದು ನೀವು ಪ್ರಾರ್ಥನೆ ಮಾಡುವುದಾದರೆ ಆತನು ಖಂಡಿತವಾಗಿಯೂ ನಿಮಗೆ ಇನ್ನೊಬ್ಬರನ್ನು ಕ್ಷಮಿಸುವಂಥ ಹೃದಯವನ್ನು ಸಹ ಕೊಡ್ತಾನೆ. ಅದೇ ರೀತಿ ಒಂದು ಆಳವಾದ ಸಮಾಧಾನವನ್ನು ನಿಮಗೆ ಕೊಡ್ತಾನೆ. ಹಾಲೆಲೂಯ. ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ಅದರ ನಿಜವಾದ ಅರ್ಥ ಏನೆಂಬುದಾಗಿ ನೋಡುವಾಗ ಆ ವ್ಯಕ್ತಿಯನ್ನು ಕ್ಷಮಿಸ್ರಿ, ಮತ್ತು ಕ್ಷಮಿಸಿ ಅದನ್ನು ಮರೆತು ಹೋಗ್ರಿ. ಹಾಲೆಲೂಯ. ಒಂದು ವೇಳೆ ಪದೇ ಪದೇ ಸೈತಾನನು ಮತ್ತೆ ಮತ್ತೆ ಅವರು ಮಾಡಿದಂಥ ತಪ್ಪು ಅಪರಾಧಗಳನ್ನು ನೆನಪಿಗೆ ತರೋದಾದರೆ ನಾವು ಸೈತಾನನನ್ನು ಎದುರಿಸಬೇಕು. ಹಾಲೆಲೂಯ. ನಾವು ಒಂದು ಸಾರಿ ಕ್ಷಮಿಸಿದ ಮೇಲೆ ಅದನ್ನು ಮತ್ತೆ ನಾವು ನೆನಪು ಮಾಡಿಕೊಳ್ಳೋದು ಬೇಡ ಪ್ರಿಯರೇ. ಅದನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ನಾವು ಸಮಾಧಾನದಿಂದ ಮುಂದೆ ಹೋಗೋಣ. ನನ್ನೊಟ್ಟಿಗೆ ಸೇರಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಹಾಲೆಲೂಯ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಯ್ಯ. ಉದಯ ಕಾಲ ಜಾವದಲ್ಲಿ ತಂದೆಯಾದ ದೇವರೇ, ಅಪ್ಪ ಯಾರೆಲ್ಲ ಸ್ವಾಮಿ ದೇವರೇ ಗೋಕರ್ತನೆ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ಅವರೆಲ್ಲರನ್ನ ಎಸಯ್ಯ ನಿನ್ನ ಕರಗಳ ಕೈಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ ಅಪ್ಪ. ಹೌದು ಸ್ವಾಮಿ, ನೀವು ನಮಗೆ ಬೋಧಿಸ್ತಾ ಇರುವಂಥ ಆ ಒಂದು ವಿಚಾರ ಯಾವುದೆಂಬುದಾಗಿ ನೋಡುವಾಗ ನಾವು ಇತರರನ್ನ ಕ್ಷಮಿಸಬೇಕೆಂಬುದಾಗಿ. ಹೌದು ಸ್ವಾಮಿ, ನಾವು ಇತರರನ್ನ ಅಪ್ಪ ಕ್ಷಮಿಸುವಾಗ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸುವ ದೇವರಾಗಿದ್ದೀರಾ ಸ್ವಾಮಿ. ಅಪ್ಪ ಯಾರೆಲ್ಲ ದೇವರೇ ಅಪ್ಪ ಪ್ರಾರ್ಥನೆ ಮಾಡ್ತಿದ್ದಾರೋ, ನನಗೆ ಈ ವ್ಯಕ್ತಿಗೆ ಕ್ಷಮಿಸೋದಕ್ಕೆ ಆಗ್ತಾ ಇಲ್ಲ, ಈ ವ್ಯಕ್ತಿ ಮಾಡ್ತಾ ಇರುವಂಥ ಕಾರ್ಯಗಳು ನನಗೆ ತುಂಬಾ ನನ್ನ ಮನಸ್ಸಿಗೆ ನೋವನ್ನ ಉಂಟು ಮಾಡಿದೆ, ಇದನ್ನ ಕ್ಷಮಿಸಲು ನನ್ನ ಕೈಲಿ ಆಗ್ತಿಲ್ಲ ಎಂಬುದಾಗಿ ಕ್ಷಮಿಸದಂತೆ ಇರುವಂತಹ ಕಠಿಣವಾದ ಮನಸ್ಸುಗಳು ನಜರೇತಿನ ಎಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ದೇವರೇ, ಗೋದೇವರೇ, ಕ್ಷಮಿಸುವಂತ ಹೃದಯವನ್ನ ನೀನು ಪ್ರತಿಯೊಬ್ಬರಿಗೂ ಕೊಡಪ್ಪ ಸ್ವಾಮಿ. ಕಲ್ವಾರಿ ಶಿಲುಬೆಲಿ ದೇವರೇ ಅಪ್ಪ, ಅದಿಗೋ ನಿನ್ನನ್ನು ಮರಣಕ್ಕೆ ಒಪ್ಪಿಸಿದಂತ ಜನರನ್ನ, ಈ ಜನರು ಏನು ಮಾಡುತ್ತಾ ಇದ್ದಾರೋ ಇವರು ಅರಿಯರು, ಇವರನ್ನ ಕ್ಷಮಿಸು ಎಂಬುದಾಗಿ ಅಪ್ಪ ಹೇಳಿದ ನನ್ನ ದೇವರೇ ಅಪ್ಪ. ಹೌದು ದೇವರೇ, ನಾವು ಸಹ ಕರ್ತನೆ ಇತರರನ್ನ ಕ್ಷಮಿಸುವಂತ ಕೃಪೆ ನೀನು ಅನುಗ್ರಹ ಮಾಡು ದೇವರೇ. ಎಸಯ್ಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಜನರ ತಪ್ಪುಗಳನ್ನ ಕ್ಷಮಿಸಿ ಅವರು ಮಾಡಿದಂತ ಗಾಯಗಳನ್ನ ದೇವರೇ ಅಪ್ಪ ನಾವು ಕ್ಷಮಿಸಿ ದೇವರೇ ಅಪ್ಪ, ನಿನ್ನಲ್ಲಿ ನಿನ್ನ ಸಮಾಧಾನವನ್ನು ಪಡೆದುಕೊಂಡು ಸಂತೋಷದಿಂದ ಮುಂದೆ ಹೋಗುವಂತ ಕೃಪೆ ನೀವು ಅನುಗ್ರಹ ಮಾಡ್ರಿ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೆ ತಲುಪುವ ಹಾಗೆ ಇದನ್ನ ನೀವು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಪ್ರೇಸ್ ದಿ ಲಾರ್ಡ್.